ಗುರು ಗೋವಿಂದ ಸಿಂಗಜಿ ಅವರ ಕುಟುಂಬವು ಸರ್ಸಾ ನದಿಯ ದಡದಲ್ಲಿ ಅವರಿಂದ ಬೇರ್ಪಟ್ಟ ಆ ಕರಾಳ ರಾತ್ರಿಯ ಬಗೆಗಿನ ಕಥೆ ಇದು. ಡಿಸೆಂಬರ್ 20ರ ರಾತ್ರಿ ಸರ್ಸಾ ನದಿ ಉಕ್ಕಿ ಹರಿಯುತ್ತಿತ್ತು. ನಿರಂತರವಾಗಿ ಮಳೆ ಬರುತ್ತಿತ್ತು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಕತ್ತಲೆಯಲ್ಲಿ ಮುಳುಗಿದ್ದವು. ಗುರು ಗೋವಿಂದ ಸಿಂಗಜಿ ತಮ್ಮ ಕುಟುಂಬ ಮತ್ತು ಸಿಖ್ ಸಂಗತ್ ಜೊತೆಗೆ ಸಿರ್ಸಾಗೆ ಆಗಮಿಸುತ್ತಿದ್ದಂತೆ ಮೊಘಲ್ ಜಿಹಾದಿಗಳ ಹಠಾತ್ ದಾಳಿಯು ಕತ್ತಲೆಯ ರಾತ್ರಿಯನ್ನು ಯುದ್ಧ ಭೂಮಿಯನ್ನಾಗಿ ಪರಿವರ್ತಿಸಿತು. ಸಂಗತ್ ಚದುರಲು ಪ್ರಾರಂಭಿಸಿತು. ಶ್ರೀ ಗುರು ಗೋವಿಂದ ಸಿಂಗಜಿ ತಕ್ಷಣ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ಸುರಕ್ಷಿತವಾಗಿ ಮುಂದುವರಿಯಲು ಅವರು ಆದೇಶಿಸಿದರು. ಇಸ್ಲಾಮಿಕ್ ಆಕ್ರಮಣಕಾರರನ್ನು ತಡೆಗಟ್ಟುವ ಮೂಲಕ ಧೈರ್ಯಶಾಲಿ ಸಿಖ್ಖರು ಹಿಂಭಾಗದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಗುರೂಜಿಯವರ ಇಬ್ಬರು ಹಿರಿಯ ಪುತ್ರರಾದ ಸಾಹಿಬ್ ಜಾದಾ ಅಜಿತ್ ಸಿಂಗ್ ಮತ್ತು ಸಾಹಿಬ್ ಜಾದಾ ದಜಾರ್ ಸಿಂಗ್ ಸಿಖ್ಖರ ಪಕ್ಕದಲ್ಲಿ ಹಿಂದೆಯೇ ಇದ್ದುಕೊಂಡು ಜಿಹಾದಿಗಳನ್ನು ನೇರವಾಗಿ ಎದುರಿಸಿದರು. ಈ ಗೊಂದಲದಲ್ಲಿ ಗುರೂಜಿಯವರ ಕುಟುಂಬವು ನದಿಯನ್ನು ದಾಟುವಾಗ 3 ಗುಂಪುಗಳಾಗಿ ವಿಭಜನೆಯಾಯಿತು. ಮಾತಾ ಗುಜ್ರಿಜಿ ಇಬ್ಬರು ಕಿರಿಯ ಪುತ್ರರಾದ ಸಾಹಿಬ್ ಜಾದಾ ಜೋರಾವರ್ ಸಿಂಗ್ ಮತ್ತು ಸಾಹಿಬ್ ಜಾದಾ ಫತೇ ಸಿಂಗ್ ಅವರೊಂದಿಗೆ ಒಂದು ದಿಕ್ಕಿನಲ್ಲಿ ಕೊಚ್ಚಿ ಹೋದರು. ಗುರು ಗೋವಿಂದ ಸಿಂಗಜಿ ಅವರು ತಮ್ಮ ಇಬ್ಬರು ಹಿರಿಯ ಪುತ್ರರು ಮತ್ತು ಕೆಲವು ಸಿಖ್ಖರೊಂದಿಗೆ ಇನ್ನೊಂದು ದಿಕ್ಕಿನಲ್ಲಿ ಹೊರಟರು. ರಾತ್ರಿಯ ಮಂಜು ಮತ್ತು ಕತ್ತಲೆ ಎಷ್ಟು ದಟ್ಟವಾಗಿತ್ತೆಂದರೆ ಯಾರು ಯಾವ ಮಾರ್ಗವನ್ನು ತೆಗೆದುಕೊಂಡರು ಎಂದು ಯಾರಿಗೂ ತಿಳಿಯಲಿಲ್ಲ. ಈ ಗಲಭೆಯಲ್ಲಿ ಧಾರ್ಮಿಕ ಗ್ರಂಥಗಳು ಸೇರಿದಂತೆ ಅನೇಕ ಪ್ರಮುಖ ವಸ್ತುಗಳು ಸರ್ಸಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದವು. ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಮಾತಾ ಗುಜ್ರಿಜಿ ಅವರು ಆನಂದಪುರ ಸಾಹಿಬ್ನಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದ್ದ ಗಂಗು ಎಂಬ ವ್ಯಕ್ತಿಯನ್ನು ಭೇಟಿಯಾದರು. ಪರಿಸ್ಥಿತಿಯ ಗಂಭೀರತೆಯನ್ನು ನೋಡಿ ಅವನು ಮಾತಾ ಗುಜ್ರಿಜಿ ಅವರನ್ನು ತನ್ನೊಂದಿಗೆ ಬರುವಂತೆ ಒತ್ತಾಯಿಸಿದ. ಸುರಕ್ಷಿತ ಸ್ಥಳವನ್ನು ಹುಡುಕುತ್ತಾ ಮಾತಾ ಗುಜ್ರಿಜಿ ಮತ್ತು ಇಬ್ಬರು ಕಿರಿಯ ಗುರುಪುತ್ರರು ಅವನೊಂದಿಗೆ ಮುಂದುವರೆದರು.